ಓಂ ನಮಃ ಶಿವಾಯ್. ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲನೇ ಸಲ ನಮ್ಮ ಚಾನಲ್ ಬರ್ತಿದ್ದೀರಾ ಅಥವಾ ಹಲವಾರು ಬಾರಿ ನಮ್ಮ ಚಾನಲ್ ಬಂದಿದ್ದೀರಾ ಬಟ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ದಯವಿಟ್ಟು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಈ ಒಂದು ವಿಡಿಯೋದಲ್ಲಿ ನಾನು ಮಕರ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಇದ್ದೇ ಇರುತ್ತೆ. ಸೊ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೀನಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ನಮ್ಮ ಚಾನಲ್ ಇರ್ತದೆ, ದಯವಿಟ್ಟು ನೋಡಿ. ಇದು ಶುಭ ವಿಚಾರಗಳ ವಿಡಿಯೋ. ಏನೇನು ಒಳ್ಳೇದಾಗುತ್ತೆ ಅಂತ, ಏನೇನು ಸಮಸ್ಯೆಗಳಾಗ್ಬೋದು ಅನ್ನೋ ತಿಳಿಸಿದ್ದೀನಿ, ಏನೇನು ಒಳ್ಳೇದಾಗಲಿದೆ ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗೂ ಪರಿಹಾರ ಅಲ್ಲೂ ತಿಳಿಸಿದ್ದೀನಿ, ಇಲ್ಲೂ ಮತ್ತೆ ಪುನಃ ಪರಿಹಾರವನ್ನು ಖಂಡಿತವಾಗಿ ತಿಳಿಸ್ತೇನೆ. ಸೊ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಲ್ವಾ, ಅವ್ರಿಗೂ ಏನು ಒಳ್ಳೆಯದಾಗಲಿದೆ ಈ ಒಂದು ಮಾರ್ಚ್ ಅಂತ ಗೊತ್ತಾಗಬೇಕಲ್ವಾ. ಸೊ ನಿಮ್ಮ ಕಡೆಯಿಂದ, ಈಗ ನನ್ನ ಕಡೆಯಿಂದ ನಾನು ವಿಡಿಯೋ ಮಾಡ್ತಿದ್ದೀನಿ, ನಿಮ್ಮ ಕಡೆಯಿಂದ ಒಂದು ಸಹಾಯ ಏನು, ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ತಾ ಇರಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಲಿ ದಯವಿಟ್ಟು. ಪ್ರತಿಯೊಬ್ಬ ವಿಡಿಯೋ ನೋಡ್ತಾ ಇರೋರು ಸಹ ಶಿವರಾತ್ರಿ ಹಬ್ಬ ಬಂತು, ಎಲ್ಲರಿಗೂ ಸಹ ಶಿವರಾತ್ರಿಯ ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ ಸಹ. ಎಲ್ಲರೂ ಕಮೆಂಟಲ್ಲಿ ಓಂ ನಮಃ ಶಿವಾಯ ಅನ್ನುವಂತಹ ಅದ್ಭುತವಾದ ಪಂಚಾಕ್ಷರಿ ಮಂತ್ರವನ್ನು ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೇರೆ ಏನೇನೋ ಮಾತಾಡೋದು ಬೇಡ, ಬೇರೆ ಏನೋ ಕಮೆಂಟ್ ಮಾಡೋದು ಬೇಡ. ದಯವಿಟ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಸತ್ಯವಾಗಲಿ, ನಾನು ನುಡಿಯುವ ಎಲ್ಲ ಶುಭ ವಿಚಾರಗಳು ಸತ್ಯವಾಗಲಿ. ಎಚ್ಚರಿಕೆಗಳು ಎಲ್ಲ ಸುಳ್ಳಾಗಲಿ ಅಂತ ಹೇಳ್ತಾ ಇರ್ತೀನಿ, ಎಚ್ಚರಿಕೆಗಳು ಸುಳ್ಳಾಗಲಿ ಅಂತ. ಆದರೆ ಇದು ಶುಭ ವಿಚಾರಗಳ ವಿಡಿಯೋ. ನಾನು ನುಡಿಯುವ ಪರಮೇಶ್ವರ ಅನುಗ್ರಹದಿಂದ ನುಡಿಯುವ ಎಲ್ಲ ಶುಭ ವಿಚಾರಗಳು ಸತ್ಯವಾಗಲಿ, ಒಳ್ಳೆಯದಾಗಲಿ. ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳನ್ನು ಎಚ್ಚರಿಕೆಗಳು ತಿಳಿಸಿದ್ದೇನೆ. ಸೊ ಡೈರೆಕ್ಟಾಗಿ ಪಾಯಿಂಟಿಗೆ ಬಂದ್ಬಿಡ್ತಾನೆ. ಮೊದಲನೇ ಶುಭ ವಿಚಾರ ಮಾರ್ಚ್ ತಿಂಗಳಿಗೋಸ್ಕರ ಮಕರ ರಾಶಿಯವರಿಗೋಸ್ಕರ ಏನಪ್ಪಾ ಅಂದರೆ, ನೀವು ಮಕರ ರಾಶಿಯವರಾಗಿದ್ದು ಶತ್ರುಗಳ ಕಾಟದಿಂದ ಬೇಸತ್ತು ಹೋಗಿದ್ರೆ, ಏನು ಶತ್ರುಗಳ ಕಾಟ ಅಂತೀರಾ ಗುರುಳೆ, ನನಗೆ ದುಶ್ಮನ್ ಕಹಾ ಹೈ ಅಂದರೆ ಊರು ತುಂಬ ಹೈ ಅನ್ನೋ ಥರ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ. ಆಫೀಸಲ್ಲೂ ಶತ್ರುಗಳ ಕಾಟ, ಮನೆಯಲ್ಲೂ ಶತ್ರು ಕಾಟ, ಹೊರಗಡೆ ಬಂದು ಶತ್ರು ಕಾಟ, ಅಂಗಡಿಗೆ ಹೋದ್ರು ಶತ್ರು ಕಾಟ, ಸುಮ್ಮನೆ ನೆಮ್ಮದಿಯಾಗಿ ಇರೋಕ್ಕೆ ಬಿಡಲ್ಲ, ಶತ್ರುಗಳ ಕಾಟ ಜಾಸ್ತಿ ಗುರುಳೆ ನನಗೆ, ಮಕರ ರಾಶಿ ನಮ್ಮದು, ಏನು ಪರಿಹಾರ ನೋಡಿ ಗುರುಳೆ ಅಂತ ಹೇಳ್ತಿರ್ತಾರೆ ಸುಮಾರು ಜನ. ನೀವು ಅವರಂಥವರೆಲ್ಲ ಒಬ್ಬರಾಗಿದ್ದರೆ ಶತ್ರುಗಳ ಕಾಟ ನಿಮಗೆ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಕಡಿಮೆ ಆಗಲಿದೆ. ಷಷ್ಠ್ಯಾಧಿಪತಿಗೆ ನೀಚ ಸ್ಥಿತಿಯಲ್ಲಿ ಬಂದ್ಬಿಡ್ತಾನೆ, ಆದ್ದರಿಂದ ಕಡಿಮೆ ಆಗಲಿದೆ. ಅಥವಾ ಶತ್ರು ಕೆಲದಿನ ಮಟ್ಟಿಗಾರು ಸೈಲೆಂಟ್ ಆಗಿಬಿಡ್ತಾನೆ. ಅಥವಾ ಇನ್ನೂ ಒಂದು ವಿಚಾರವನ್ನು ಹೇಳ್ತೇನೆ, ನೀವು ನಿಮ್ಮ ಶತ್ರುಗಳನ್ನು ನಿಗ್ರಹಿಸಬೇಕು ಅಂತಂದರೆ ಇದು ಸರಿಯಾದ ಸಮಯ. ಷಷ್ಠ್ಯಾಧಿಪತಿ ನೀಚ ಇದ್ದಾಗಲೇ ನಾವು ಅವ್ರನ್ನ ನಿಗ್ರಹ ಮಾಡಲಿಕ್ಕಾಗತ್ತೆ, ಇಲ್ಲ ಅಂದರೆ ಅವ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ಸಮಾಧಾನವಾಗಿದ್ದರೆ ಹಿಡ್ಕೊಳ್ಳೋಕ್ಕಾಗುವಂಥದ್ದು. ಕಬ್ಬಿಣ ಕಾದಾಗೆ ಹೊಡಿತಾರಲ್ಲ ಆ ಥರ ಶತ್ರು ಸಮಾಧಾನವಾಗಿ ಶಕ್ತಿಹೀನನಾಗಿ. ಯಾಕೆಂದರೆ ಮಕರ ರಾಶಿಯವರ ಶತ್ರುಗಳು ಬಲಹೀನರಾಗಲಿದ್ದಾರೆ ಈ ಒಂದು ಮಾರ್ಚ್ ತಿಂಗಳಲ್ಲಿ. ಸೊ ಅವರನ್ನು ನಿಗ್ರಹಿಸಲಿಕ್ಕೆ ಇದು ಸರಿಯಾದಂತಹ ತಿಂಗಳು. ಸ್ವಲ್ಪ ದೇವತಾರಾಧನೆ ಬೇಕು. ವಿಷ್ಣು ಸಹಸ್ರನಾಮವನ್ನು ಪ್ರತಿದಿನ ಪಠನೆ ಮಾಡಿಕೊಳ್ಳಿ. ಮನೆ ಹತ್ತಿರದ ವಿಷ್ಣು ಸಂಬಂಧಿತ ದೇವಸ್ಥಾನಗಳಿದ್ದರೆ ಹೋಗಿ ಅಲ್ಲಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಾ ಇರಿ. ಒಮ್ಮೆ ಆದರೂ ತಿರುಪತಿಗೆ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬನ್ನಿ. ಮಾರ್ಚ್ ತಿಂಗಳಲ್ಲಿ ನಿಮ್ಮ ಶತ್ರುಬಾಧೆಗಳೆಲ್ಲ ಪರಿಹಾರವಾಗಿಬಿಡುತ್ತೆ. ಇಲ್ಲಾಂದ್ರೆ ನಾವು ನಿಮಗೋಸ್ಕರವಾಗಿ ಉತ್ತರದ ನೇಪಾಳ ದೇಶದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ವಿಶೇಷವಾಗಿ ರುದ್ರ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಬಹಳ ಪವರ್ಫುಲ್ ಆದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾದಂತಹ ಕರುಂಗಾಲಿ ಮಾಲೆ, ನಿಮ್ಮೆಲ್ಲ ಶತ್ರುಬಾಧೆ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿ ಹಲವಾರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗಿ ಕರುಂಗಾಲಿ ಮಾಲೆ. ನೀವು ಇಂಟರ್ನೆಟ್ಟು, ನಮ್ಮ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೂ ತುಂಬ ನೋಡಿರ್ತೀರ ಕರುಂಗಾಲಿ ಮಾಲೆ. ಒರಿಜಿನಲ್ ಯಾವುದು ಅನ್ನೋ ಡೌಟ್ ಇರ್ಬೋದು ನಿಮಗೆ. ಒರಿಜಿನಲ್ ಕರುಂಗಾಲಿ ಮಾಲೆಯನ್ನು ನಾವಲ್ಲಿ ಎನರ್ಜೈಸ್ ಮಾಡಿ ತೊಗೊಂಬರ್ತಾ ಇದ್ದೇವೆ. ನಿಮ್ಗೆ ಹೊರಗಡೆ ಒರಿಜಿನಲ್ ಸಿಕ್ಕಿದ್ರು ಕೂಡ ಎನರ್ಜೈಸ್ಡ್ ಸಿಗಲ್ಲ. ನಾವು ಲೈವಲ್ಲಿ, ನೀವು ಉತ್ತರದಲ್ಲಿ ನೇಪಾಳದಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಇಲ್ಲಿ ಕೂತ್ಕೊಂಡು ಲೈವಲ್ಲಿ ನೋಡ್ಬೋದು. ಸೊ ಅದ್ಭುತವಾದಂಥ ಅವಕಾಶ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡ್ರೆ ಆಯ್ತಲ್ವಾ, ಅಷ್ಟೇ. ಇಲ್ಲ ನಿಮ್ಮ ಕೈಲಿ ಯಾವುದಾಗುತ್ತೋ ಪರಿಹಾರವನ್ನು ಮಾಡ್ಕೊಳ್ಳಿ. ಎರಡೂ ಪರಿಹಾರ ತಿಳಿಸಿದ್ದೇನೆ, ನಿಮ್ಮ ಕೈಲಿ ಯಾವುದಾಗುತ್ತೋ ಅದು ಮಾಡ್ಕೊಳ್ಳಿ. ಎರಡನೇ ಶುಭ ವಿಚಾರ ಮಾರ್ಚ್ ತಿಂಗಳಿಗೋಸ್ಕರ ಮಕರ ರಾಶಿಯವರಿಗೋಸ್ಕರ ಏನಪ್ಪ ಅಂತಂದರೆ, ನಿಮ್ಮನ್ನು, ನಿಮ್ಮ ಮಾತುಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ಸದಾ ವಿರೋಧಿಸ್ತಾ ಇದ್ದಂಥವರು ಬದಲಾಗ್ಬಿಡ್ತಾರೆ. ಅದಕ್ಕೆ ಸಮ್ಮತಿಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ. ಸರಿ ಇಲ್ಲ ನೀನು ಹೇಳ್ತಾ ಇರೋದು ಅಂತ. ಅದರಲ್ಲೂ ನಿಮ್ಮ ಒಡ ಹುಟ್ಟಿದ ನಿಮ್ಮ ಅಕ್ಕ ತಂಗಿ ಆಗಿದ್ರಂತೂ ಇನ್ನೂ, ನಿಮ್ಮ ಒಡ ಹುಟ್ಟಿದ ಅಕ್ಕ, ನಿಮ್ಮ ಒಡ ಹುಟ್ಟಿದ ತಂಗಿ,
ನಿಮ್ಮ ಮಾತನ್ನು ವಿರೋಧಿಸ್ತಾ ಇದ್ರು. ನೀವು ಏನು ಹೇಳಿದ್ರು ಅದಕ್ಕೆ ಇಲ್ಲ ಸುಮ್ಮನೆ ಸುಮ್ಮನೆ ನಿಮ್ಗೆ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಇದು ವಿರೋಧಿಸ್ತಾ ಇದ್ರು. ನೀವು ಎ ಅಂದರೆ ಅವ್ರು ಬಿ ಅಂತಿದ್ರು, ನೀವು ರೈಟ್ ಅಂದರೆ ಅವ್ರು ಲೆಫ್ಟ್ ಅಂತಿದ್ರು. ಅಂಥವ್ರು ಕೂಡ ಬದಲಾಗ್ಬಿಡ್ತಾರೆ, ಹೊಡ ಹುಟ್ಟಿದವರು ಕೂಡ ಬದಲಾಗ್ಬಿಡ್ತಾರೆ. ಬಟ್ ನಿಮ್ಮನ್ನು, ನಿಮ್ಮ ಮಾತುಗಳನ್ನು, ನಿಮ್ಮ ಅಭಿಪ್ರಾಯವನ್ನು ವಿರೋಧಿಸ್ತಾ ಇದ್ದಂಥವರು ಬದಲಾಗುತ್ತಾರೆ, ಅವರು ನಿಮ್ಮಂತ ನಡೀತಾರೆ, ನೀವು ಅವ್ರನ್ನ ಆಕರ್ಷಿಸ್ತೀರಿ. ಈ ಆಕರ್ಷಣಾ ಶಕ್ತಿ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಮಾರ್ಚ್ ತಿಂಗಳಿಗೋಸ್ಕರ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ, ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗಲಿ. ತುಂಬ ದುಃಖ ಯಾವಾಗುತ್ತೆ ಅಂದರೆ ನಮ್ಮವರೇ ನಮ್ಮನ್ನು ವಿರೋಧಿಸಬೇಕಾದ್ರೆ, ನಮ್ಮವರೇ ನಮ್ಮ ಅಭಿಪ್ರಾಯಗಳಿಗೆ ವಿರೋಧ ವ್ಯಕ್ತ ಮಾಡಬೇಕಾದ್ರೆ, ಬಟ್ ಅವರು ಕೂಡ ನಮ್ಮಂತೆ ತಿರುಗಿ ನಮಗೆ ಓಕೆ ಅಂತ ಹೇಳ್ತಾರೆ ಅಂದರೆ ಅದು ಸಂತೋಷಕರ ವಿಚಾರ. ಸೊ ಒಳ್ಳೆಯದಾಗಲಿ ನಿಮಗೆ. ಅದರಲ್ಲೂ ಬಹಳ ವಿಶೇಷವಾಗಿ ದುರ್ಗಾ ಅಷ್ಟೋತ್ರವನ್ನು ಪಠಿಸಿ, ಅದು ಇನ್ನೂ ನಿಮಗೆ ಅನುಕೂಲವಾಗ್ತದೆ. ಗಂಡ ಹೆಂಡತಿ ಜಗಳ ಇದ್ದರೂ ಕೂಡ ಸ್ವಲ್ಪ ಪರಿಹಾರ ಆಗ್ತದೆ ಅದರಿಂದ. ಹಾಗೂ ನಾವು ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ಒಂದು ಮಾಡ್ತಾ ಇದ್ದೇವೆ, ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಲಿಕ್ಕೆ. ಅದರಲ್ಲೂ ಕೂಡ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆ ಎನರ್ಜೈಸ್ ಆಗುತ್ತೆ. ಶಕ್ತಿಪೀಠ, ನಿಮಗೆ ಕಾಮಾಖ್ಯ ಹೇಗೆ ಶಕ್ತಿಪೀಠವೋ ಅದೇ ರೀತಿಯಲ್ಲಿ ಗುಹೇಶ್ವರಿ ಅಮ್ಮನವರು ಶಕ್ತಿಪೀಠ. ಕಾಮಾಖ್ಯ ಅಸ್ಸಾಂನಲ್ಲಿದ್ದರೆ, ಗುಹೇಶ್ವರಿ ನೇಪಾಳದಲ್ಲಿ ಪಶುಪತಿನಾಥನ ಜ್ಯೋತಿರ್ಲಿಂಗದ ಪಕ್ಕದಲ್ಲೇ ಇದೆ. ಸೊ ಆದ್ದರಿಂದ ನಾವು ಕಾಮಾಖ್ಯದಂತೆ ಪವರ್ಫುಲ್ ಆಗಿರುವಂತಹ ಗುಹೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮವನ್ನು ಮಾಡಿ ಲೈವಲ್ಲಿ ಮೆಸೇಜ್ ಸಂಕಲ್ಪ ಮಾಡಿ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನು ಅಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ತಂದು ಕೊಡ್ತೇವೆ ಅಂದರೆ ಎಷ್ಟು ಪವರ್ಫುಲ್ ಆಗಿರಬಹುದು. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ ಮಾರ್ಚ್ ತಿಂಗಳಿಗೋಸ್ಕರ ಮಕರ ರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಕರ ರಾಶಿಯವರಿಗೆ ಕರ್ಮಾಧಿಪತಿಯಾದಂತಹ ಶುಕ್ರನ ಪರಮೋಚ್ಚ ಸ್ಥಿತಿಗೆ ಪ್ರತಿಫಲವಾಗಿ ನಿರುದ್ಯೋಗಿ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಉದ್ಯೋಗ ಸಿಗುವುದು ಪಕ್ಕಾ, ಗ್ಯಾರಂಟಿ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಿರುದ್ಯೋಗಿ ಮಕರ ರಾಶಿಯವರಿಗೆ ಉದ್ಯೋಗ ಸಿಗುತ್ತೆ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥ ಮಕರ ರಾಶಿಯವರಿಗೆ ಪ್ರಮೋಷನ್ ಇರಬಹುದು, ಸ್ಯಾಲ್ರಿ ಹೈಕ್ ಇರಬಹುದು, ಏನೇ ಇರ್ಬೋದು. ಈ ಥರದ್ದೆಲ್ಲ ಸಹ ಅನುಕೂಲಗಳು ಬಹಳ ಚೆನ್ನಾಗಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಇದರ ಸಂಬಂಧಿತ ಮಾರ್ಚ್ ತಿಂಗಳ ಮಕರ ರಾಶಿಯವರ ಉದ್ಯೋಗ ಭವಿಷ್ಯ ಅಂತ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅದು ಸಹ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಅಥವಾ ನಮ್ಮ ಮಕರ ರಾಶಿ ಚಾನಲಲ್ಲಿ ಇದೆ, ಅದು ದಯವಿಟ್ಟು ಅದನ್ನು ನೋಡಿ, ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ. ನಾಲ್ಕನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮಾರ್ಚ್ ತಿಂಗಳಲ್ಲಿ ಉದ್ಯೋಗಿಗಳಿಗಷ್ಟೇ ಅಲ್ಲ, ವ್ಯಾಪಾರಿಗಳಿಗೂ ಸಹ ಬಹಳಷ್ಟು ವ್ಯಾಪಾರವಾಗುವ ಸಾಧ್ಯತೆ ಚೆನ್ನಾಗಿದೆ. ಆದರೆ ಒಂದು ಗ್ಲಿಚ್ ಏನಪ್ಪ ಅಥವಾ ಒಂದು ಹುಕ್ ಏನಪ್ಪ ಇದಕ್ಕೆ ಅಂತಂದರೆ, ಸಾಲ ಕೊಡಬೇಕಾಗತ್ತೆ. ಸಾಲ ಕೊಟ್ಟರೆ ಒಳ್ಳೆ ವ್ಯಾಪಾರ ಆಗುತ್ತೆ. ಆ ಸಾಲವನ್ನು ವಾಪಸ್ ನಾನು ಕೊಟ್ಟ ಸಾಲನ ವಾಪಸ್ಸು ತಗೊಳ್ತೀನಿ ಅನ್ನುವ ನಂಬಿಕೆ ನಿಮಗಿದೆ ಅಂತ ಆದರೆ 100% ನಿಮಗೆ ಒಳ್ಳೆ ವ್ಯಾಪಾರ ಅಂತ ಅನ್ಬೋದು. ಸಾಲ ಕೊಡಬೇಕಾಗತ್ತೆ. ಸಾಲ ಕೊಟ್ಟರೆ ಬಿಸ್ನೆಸ್ ಆಗುತ್ತೆ, ಬಿಸ್ನೆಸ್ನಲ್ಲಿ ಸಾಲ ಕೊಟ್ಟರೆ ಆಗುತ್ತೆ. ಆದರೆ ನಾನು ಒಂದೇನು ಹೇಳ್ತಾ ಇದ್ದೀನಿ ಅಂದರೆ, ಆ ಸಾಲವನ್ನು ಮರುಪಾವತಿ ಮಾಡಿಸಿಕೊಳ್ಳುವ ತಾಕತ್ತು ನಿಮಗಿದೆ. ಎಲ್ಲೋಗ್ತಾನೆ ನಾನು ಕಿತ್ಕೊಬರ್ತೀನಿ, ಎಲ್ಲೋಡೋಗ್ಬಿಡ್ತಾನೆ ಅನ್ನೋ ಒಂದು ಧೈರ್ಯ ನಿಮಗಿದೆ ಅಂತ ಆದರೆ ಖಂಡಿತ ನೀವು ಸಾಲ ಕೊಡಬಹುದು, ಕೊಟ್ಟರೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ಅಂದರೆ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರವಾಗುವಂತಹ ಲಕ್ಷಣಗಳು ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ತೀರಾ ಜಾಸ್ತಿ ಇದೆ. ಖಂಡಿತವಾಗಿ ಅನುಕೂಲ ಆಗುತ್ತೆ. ಇದರಲ್ಲಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಆಮೇಲೆ ರುದ್ರ ಹೋಮ ನಿಮಗೆ ತುಂಬ ಅನುಕೂಲ ಮಾಡಿಕೊಡಲಿದೆ. ಎಲ್ಲರೂ ನಿಮ್ಮತ್ತ ಆಕರ್ಷಿಸಲಿಕ್ಕೆ ಕುಜ ತುಂಬ ಸಹಾಯ ಮಾಡಿಕೊಡ್ತಾನೆ ನಿಮಗೆ ಈ ವಿಚಾರವಾಗಿ. ಲಾಭಾಧಿಪತಿಯಾದ ಕುಜ ಅಂದರೆ ಸುಬ್ರಹ್ಮಣ್ಯನ ಮಾಲೆಯೇ ಈ ಕರುಂಗಾಲಿ ಮಾಲೆ. ತುಂಬ ಅನುಕೂಲ ಆಗುತ್ತೆ. ಕುಜ ದೋಷಗಳನ್ನೆಲ್ಲ ಪರಿಹಾರ ಮಾಡ್ತದೆ ಕರುಂಗಾಲಿ ಮಾಲೆ. ಸೊ ನಿಮಗೆ ತುಂಬ ಅನುಕೂಲ ಆಗ್ತದೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಇಲ್ಲ ಕುಜ ಅಷ್ಟೋತ್ರವನ್ನು, ಸುಬ್ರಹ್ಮಣ್ಯ ಸ್ತೋತ್ರಗಳನ್ನು ಖಂಡಿತವಾಗಿ ಪಠನೆ ಮಾಡಿ. ಒಳ್ಳೆಯದಾಗಲಿ. ಐದನೇ ಶುಭ ವಿಚಾರ ಮಾರ್ಚ್ ತಿಂಗಳಿಗೋಸ್ಕರ ಮಕರ ರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದರೆ, ನಿಮ್ಮ ಹತ್ರ ದುಡ್ಡು ಇರಲಿ ಬಿಡಲಿ. ಯಾಕೆಂತಂದರೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ರವಿ ಹಾಗೂ ಶನಿಯ ಯುತಿ ನಿಮ್ಮ ಧನಸ್ಥಾನದಲ್ಲಿರೋದ್ರಿಂದ ಮೋಸ್ಟ್ ಪಬ್ಲಿಕ್ ಕೈಯಲ್ಲಿ ದುಡ್ಡು ಇಲ್ಲದೆ ಇದ್ದಿರಬಹುದು, ಅಥವಾ ದುಡ್ಡಿದೆ ಸರ್ ಬಟ್ ಲಿಕ್ವಿಡ್ ಕ್ಯಾಶ್ ಕೈಯಲ್ಲಿಲ್ಲ ಇರ್ಬೋದು. ದುಡ್ಡಿಲ್ಲ ಅಂತ, ಹಣಕಾಸು ಇಲ್ಲ ಅಂತ, ದುಡ್ಡಿಲ್ಲ ಅಂತ ನಿಂತು ಹೋಗಿದ್ದಂಥ, ನೀವು ಕೈ ಹಾಕಿದಂಥ ಕೆಲಸಗಳು, ಅಂದರೆ ನೀವು ಸ್ಟಾರ್ಟ್ ಮಾಡಿದಂಥ ಕೆಲಸಗಳು ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ನಿಂತು ಹೋಗಿದ್ರು ಕೂಡ ಈ ಒಂದು ಮಾರ್ಚ್ ತಿಂಗಳಲ್ಲಿ ಗುರು ಹಿರಿಯರ ಸಹಾಯದಿಂದ ದೊಡ್ಡ ಜನ ಬರ್ತಾರೆ ನಿಮ್ಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ. ಸೊ ಅವರ ಸಹಾಯದಿಂದ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಕೆಲಸ ಕಾರ್ಯಗಳಾಗ್ಬಿಡುತ್ತೆ. ಸಾಮಾನ್ಯವಾಗಿ ದುಡ್ಡಿಲ್ಲ ಅಂದರೆ ಯಾವ ಕೆಲಸ ಆಗೋದೇ ಇಲ್ವೋ,
ದುಡ್ಡೇ ಮುಖ್ಯವೋ ಆ ಕೆಲಸ ಮಾಡಲಿಕ್ಕೆ, ನಿಂತು ಹೋಗ್ತದೆ ದುಡ್ಡಿಲ್ಲ ಅಂದರೆ. ಆದರೆ ನಿಮಗೆ ಮಾತ್ರ ಹಂಗಾಗಲ್ಲ. ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಈ ದೊಡ್ಡವರ ಸಹಾಯ ಸಿಕ್ಬಿಡುತ್ತೆ, ಕೈ ಹಾಕಿದ ಕೆಲಸಗಳು ಸಂಪೂರ್ಣವಾಗಿ ಮುಗಿಸ್ಬಿಡ್ತೀರಾ. ಸೊ ದೊಡ್ಡವರಿಗೆ ಥ್ಯಾಂಕ್ಸ್ ಹೇಳಬೇಕು, ಗುರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಅದರಲ್ಲಿ ವಿಶೇಷವಾಗಿ ದತ್ತಾತ್ರೇಯರು, ಗುರು ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಯಾವ್ದು ಬೇಕಾದ್ರೂ ನೀವು ನಡೆದುಕೊಳ್ಳುವ ಗುರುಗಳಿಗೆ ಖಂಡಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಕರ ರಾಶಿಯವರು ಖಂಡಿತ ಒಳ್ಳೆಯದಾಗ್ತದೆ. ಇಲ್ಲ ಈಶ್ವರ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಪ್ರತಿಯೊಬ್ಬರೂ ಸಹ ಶಿವ ಪಂಚಾಕ್ಷರಿ ಜಪವನ್ನು ಮಾಡಿ, ಪ್ರತಿ ದಿವಸ ಜಪವನ್ನು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇಲ್ಲ ನಾವು ರುದ್ರ ಹೋಮವನ್ನು ಶಿವರಾತ್ರಿ ಅಮಾವಾಸ್ಯೆ ದಿವಸ ರುದ್ರ ಹೋಮವನ್ನು ಶಿವನ ಜ್ಯೋತಿರ್ಲಿಂಗ ಸ್ವರೂಪಿ ಸನ್ನಿಧಾನದಲ್ಲಿ, ಪಾರ್ವತಿ ಪರಮೇಶ್ವರ ಸನ್ನಿಧಾನದಲ್ಲೇ ಮಾಡ್ತಾ ಇದ್ದೇವೆ. ಹಲವಾರು ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸೊ ಮಕರ ರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ನಿಮಗೋಸ್ಕರ ದಿವ್ಯ ಸನ್ನಿಧಾನದಲ್ಲಿ ಮಾಡ್ತಾ ಇರುವ ಪರಿಹಾರಗಳೇನಪ್ಪ ಅಂತಂದರೆ, ವೀಕ್ಷಕರೇ, ಗುರುವಾರ ಫೆಬ್ರವರಿ 27ನೇ ತಾರೀಕು ಮಹಾಶಿವರಾತ್ರಿ ಅಮಾವಾಸ್ಯೆ ಬರ್ತದೆ. 26 ಶಿವರಾತ್ರಿ, 27 ಶಿವರಾತ್ರಿ ಅಮಾವಾಸ್ಯೆ ಅಂತ. ಶಿವರಾತ್ರಿ ಅಮಾವಾಸ್ಯೆ ದಿವಸ ಶಿವನ ಪರಮೋಚ್ಚ ಸನ್ನಿಧಾನ ಇರತಕ್ಕಂತಹ ಪರಮೇಶ್ವರನ ಪರಮೋಚ್ಚ ಸನ್ನಿಧಾನ ಜ್ಯೋತಿರ್ಲಿಂಗ ಅಂತಾರೆ. ಆ ಜ್ಯೋತಿರ್ಲಿಂಗ ಸ್ವರೂಪಿ ಆದಂತಹ ಪರಮೇಶ್ವರನ ಸನ್ನಿಧಾನ ನೇಪಾಳ, ಉತ್ತರದ ನೇಪಾಳ ದೇಶದ ಪಶುಪತಿನಾಥನ ಸನ್ನಿಧಾನ. ಪಶುಪತಿನಾಥ ಜ್ಯೋತಿರ್ಲಿಂಗ ಹೇಗೆ? ಕೇದಾರನಾಥ ಈಶ್ವರನ ಬೆನ್ನಾದರೆ ಪಶುಪತಿನಾಥ ಈಶ್ವರನ ಮುಖ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಒಂದಕ್ಕೆ ಹೋಗಿ ಬಂದರೂ ಸಹ ಪೂರ್ಣ ಜ್ಯೋತಿರ್ಲಿಂಗದ ಒಂದು ದರ್ಶನದ ಫಲ ಸಿಗೋಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ಕೇದಾರನಾಥ ಬೆನ್ನು ಅಂದರೆ ಮುಖ, ಪಶುಪತಿನಾಥ ಅಂದರೆ ನಿಮಗೆ ಪಶುಪತಿನಾಥನು ಜ್ಯೋತಿರ್ಲಿಂಗ ಅಂತ ಅರ್ಥ. ಸೊ ಅದರಿಂದ ಆ ಜ್ಯೋತಿರ್ಲಿಂಗ ಸ್ವರೂಪಿಯಾದ ಪಶುಪತಿನಾಥನ ಸನ್ನಿಧಾನದಲ್ಲಿ ಮಹಾಶಿವರಾತ್ರಿ ಅಮಾವಾಸ್ಯೆ ಪರ್ವಕಾಲದ ಮಹಾಶಿವರಾತ್ರಿ ಅಮಾವಾಸ್ಯೆ ದಿವಸ ಗುರುವಾರ ಫೆಬ್ರವರಿ 27ನೇ ತಾರೀಕು ನಾವು ಅಲ್ಲಿಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ನಾನೇ ಮಾಡ್ತೇನೆ, ಸಂಕಲ್ಪ ಸೇವೆ ಹೆಸರು ಕೊಟ್ಟವ್ರದ್ದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ತೀರಾ. ಹಾಗೂ ವಿಶೇಷವಾಗಿ ಲೈವಲ್ಲಿ ಎಲ್ಲ ಹೋಮಗಳು ನೋಡ್ತೀರಾ. ಏನೇನು ಹೋಮಗಳು? ವಿಶೇಷವಾಗಿ ಶಿವರಾತ್ರಿ ಅಮಾವಾಸ್ಯೆ ಆದ್ರಿಂದ ರುದ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಿಮ್ಮ ಎಲ್ಲ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು ಅಂತ ಶಿವಸನ್ನಿಧಾನ ಅಲ್ಲವೇ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂದರೆ ಅದು ಶಿವಪಾರ್ವತಿಯರ ಸನ್ನಿಧಾನ. ಅದು ಅಲ್ಲಿ ಜ್ಯೋತಿರ್ಲಿಂಗ ಸ್ವರೂಪಿ ಪರಮೇಶ್ವರನೂ ಇದ್ದಾನೆ. ಅದೇ ರೀತಿಯಲ್ಲಿ ಶಕ್ತಿಪೀಠವಾದ ಗುಹೇಶ್ವರಿ ಅಮ್ಮನವರ ಸನ್ನಿಧಾನ ಇದೆ. ಸೊ ಶಿವಪಾರ್ವತಿಯರ ಅದ್ಭುತ ಸನ್ನಿಧಾನ ಸ್ವಯಂವರ ಪಾರ್ವತಿ ಹೋಮವನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ ಅಂತ ಒಂದು ವಿಶೇಷವಾದಂಥ ಒಂದು ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಡೆ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಬೇಕು ಅನ್ನುವಂಥ ಕಾರಣಕ್ಕೆ ಇಂಟರ್ನೆಟ್ನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲ ಕಡೆ ಯೂಟ್ಯೂಬಲ್ಲಿ ಎಲ್ಲ ಕಡೆ ನೀವು ಈ ವಿಶೇಷವಾದ ಕರುಂಗಾಲಿ ಮಾಲೆಯನ್ನು ನೋಡಿರ್ಬೋದು ಪ್ರತಿಯೊಬ್ಬರೂ ಸಹ. ಇದು ಎಲ್ಲಿ ಒರಿಜಿನಲ್ ಸಿಗುತ್ತೋ ಗೊತ್ತಿಲ್ಲ, ಬಟ್ ತುಂಬ ಪವರ್ಫುಲ್ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗಿರ್ತದೆ. ಸೊ ಆದ್ದರಿಂದ ನಾವು ನಮ್ಮ ಒಂದು ಯಾಗಶಾಲೆ ವತಿಯಿಂದ, ನಮ್ಮ ಒಂದು ಸಂಸ್ಥೆಯ ವತಿಯಿಂದ ನಾವು ನೇಪಾಳ ಪಶುಪತಿನಾಥ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಶಿವರಾತ್ರಿ ಅಮಾವಾಸ್ಯೆ ದಿವಸ ಈ ಎಲ್ಲ ಹೋಮಗಳು, ಗುರುಶಾಂತಿ, ಶನಿಶಾಂತಿ ಸಹಿತ, ಮಹಾನವಗ್ರಹ ಶಾಂತಿ ಹೋಮ ಸಹಿತ, ಸ್ವಯಂವರ ಪಾರ್ವತಿ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ರುದ್ರ ಹೋಮ, ಮಹಾಮೃತ್ಯುಂಜಯ ಹೋಮ ಇತ್ಯಾದಿ ಹಲವಾರು ಹೋಮಗಳನ್ನು ಮಾಡಿ ಅಲ್ಲಿ ಈ ಕರುಂಗಲಿ ಮಾಲೆಯನ್ನು, ಒರಿಜಿನಲ್ ಕರುಂಗಲಿ ಮಾಲೆಯನ್ನು ಇಲ್ಲಿಂದಲೇ ಮಾಲೆ ಮಾಡಿಸಿ ತಗೊಂಡು ಹೋಗಿ ಅಲ್ಲಿ ಅದನ್ನು ಇಟ್ಟು ಎನರ್ಜೈಸ್ ಮಾಡಿ, ಇದನ್ನು ನಿಮ್ಮ ಹೆಸರ ಲೈವಲ್ಲಿ ಸಂಕಲ್ಪ ಮಾಡಿ ಈ ಎಲ್ಲ ಹೋಮಗಳಲ್ಲಿ ಇದನ್ನಿಟ್ಟು ಎನರ್ಜೈಸ್ ಮಾಡಿ ಮತ್ತೆ ವಾಪಸ್ ತಗೊಬಂದು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ವಿಶೇಷವಾದ ಒರಿಜಿನಲ್ ಮಾಲೆಯನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾನು, ಯಾಕೆಂದರೆ 27 ಹೋಮ ಆಗುತ್ತೆ, 28ನೇ ತಾರೀಕು ನಾನು ವಾಪಸ್ ಬರ್ತೇನೆ, 29ನೇ ತಾರೀಕು ಅಥವಾ 30ನೇ ತಾರೀಕು ಎಲ್ಲ ಪ್ಯಾಕ್ ಮಾಡಿ ನಾವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ನಾನು ಉತ್ತರ ಭಾರತದಿಂದ ಬರಬೇಕಾದ್ರಿಂದ ಎಲ್ಲದನ್ನು ತಗೊಂಡು ನಮಗೊಂದು 2 ದಿನಗಳ ಕಾಲಾವಕಾಶವನ್ನು ಕೊಡಬೇಕಾಗ್ತದೆ. ಸೊ ನೀವು ಸಂಕಲ್ಪ ಸೇವೆಗೆ ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಈ ಒರಿಜಿನಲ್ ಎನರ್ಜೈಸ್ಡ್ ನೀವು ಇಂಟರ್ನೆಟ್ಟಲ್ಲಿ, ಇನ್ಸ್ಟಾಗ್ರಾಮ್ನಲ್ಲೋ, ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲೋ ನೀವು ಈ ಮಾಲೆಗಳನ್ನು ತರಿಸ್ಕೋಬಹುದು. ಬಟ್ ನಿಮ್ಮ ಹೆಸರಿನಲ್ಲಿ ಲೈವ್ ಆಗಿ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗೋದು, ಎಲ್ಲ ಲೈವಲ್ಲಿ ಹೋಮಗಳು, ಇಂತಹ ಸನ್ನಿಧಾನಗಳು ಹಾಗೂ ಶಿವರಾತ್ರಿ ಅಮಾವಾಸ್ಯೆ
ಪರ್ವ ಕಾಲ ಇದನ್ನೆಲ್ಲ ನೀವು ಇದು ಮಾಡಲಿಕ್ಕಾಗೋದಿಲ್ಲ. ಸೊ ಆದ್ದರಿಂದ ಅದೆಲ್ಲದನ್ನು ಸೇರಿಸಿ ನಾವು ಒಂದು ಸಂಕಲ್ಪ ಸೇವೆಗೆ ಒಬ್ಬರಿಗೆ ಒಂದು ಮಾಲೆಯನ್ನು ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ವಾ? ನಮ್ಮಿಂದ ನಿಮಗೆ ಒಂದು ರಿಪ್ಲೈ ಬರ್ತದೆ, ಸ್ವಲ್ಪ ನಿಧಾನಕ್ಕೆ. ಮ್ಯಾನ್ಯುವಲ್ ಆಗಿ ನಾವು ಮಾಡ್ತಕ್ಕಂಥದ್ರಿಂದ ನೀವು ಕಳಿಸೋ ತಕ್ಷಣ ಬರುತ್ತೆ ಅಂತಲ್ಲ, ನೀವು ಕಾಲ್ ಮಾಡಿದ ತಕ್ಷಣ ನಾವು ಅಟೆಂಡ್ ಮಾಡಿಬಿಡ್ತೀವಿ ಅಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು. ಬಟ್ ವಾಟ್ಸಪ್ ಮಾಡಿ ದಯವಿಟ್ಟು. ನೀವು ಕರುಂಗಾಲಿ ಮಾಲೆ ಬೇಕು ಅಂತಲೋ ಅಥವಾ ಅಮಾವಾಸ್ಯೆ ನೇಪಾಳದ ಪಶುಪತಿನಾಥನ ಸನ್ನಿಧಾನ ಮಾಡುವ ಅಮಾವಾಸ್ಯೆ ಹೋಮದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಸೇರಿಸ್ಕೊಳ್ಳಿ ಅಂತಲೋ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಲಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕು ಪ್ರಸಾದ ಸಹಿತ ಈ ಮಾಲೆಯನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾನು ನಿಮಗೆ ಕಳಿಸ್ಕೊಡಲಾಗ್ತದೆ. ಸೊ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ಅದರಿಂದ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.